ಪರಶುರಾಮ್ ಸಾವಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಸಿಐಡಿ ತನಿಖೆಯಲ್ಲಿ ಸಿಕ್ಕಿದೆ ಕೆಲವು ಮಹತ್ವದ ಸಾಕ್ಷ್ಯಗಳು. ಪರಶುರಾಮ್ ಮನೆಯಲ್ಲಿ ಸಿಕ್ಕಿದ 7,35,000 ಹಣ, ಅವರ ಮನೆಯಲ್ಲಿ ಸಿಕ್ಕಿದ್ದ ಶಾಸಕರ ಖಾಲಿ ಲೆಟರ್ ಹೆಡ್, ಮೃತಪಟ್ಟ ದಿನ 6 ಲಕ್ಷ ಹಣ ಬ್ಯಾಂಕಿಗೆ ಜಮೆ ಮಾಡಿದ್ರಂತೆ PSI. ಪೋಸ್ಟಿಂಗ್ ಆಗಿ ಒಟ್ಟು 15 ಲಕ್ಷ ಹೊಂದಿಸಿದ್ರು ಪರಶುರಾಮ್ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಕೊನೆ ಗಳಿಗೆಯಲ್ಲಿ ಪೋಸ್ಟಿಂಗ್ ಮಿಸ್ ಆಗಿದ್ದಕ್ಕೆ ನೊಂದು ಹಣ ಜಮೆ ಮಾಡಿದ್ರ ಅನ್ನುವಂಥ ಪ್ರಶ್ನೆ. ಉಳಿದ 65,000 ಹಣ ಪತ್ನಿ ಹೆರಿಗೆಗೆ ಕೊಟ್ಟು ಕಳಿಸಿದ್ರಂತೆ. ಅವರನ್ನ 30 ಲಕ್ಷ ಡಿಮ್ಯಾಂಡ್ ಮಾಡಿದ್ರಂತೆ ಪೋಸ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಚೆನ್ನಾರೆಡ್ಡಿ. ಇಂಥದ್ದೊಂದು ಗಂಭೀರ ಆರೋಪವನ್ನ ಸ್ವತಃ ಮೃತ ಪರಶುರಾಮ್ ಅವರ ಪತ್ನಿನೇ ಮಾಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದ್ದಂತ ಸಂದರ್ಭದಲ್ಲೇ ಅವರ ಮನೆಯಲ್ಲೇ ಹಣ ಪತ್ತೆಯಾಗಿದೆ. ಮತ್ತೊಂದು ಕಡೆ ಖಾಲಿ ಲೆಟರ್ ಹೆಡ್, ಅದು ಕೂಡ ಶಾಸಕರ ಹೆಸರಲ್ಲಿರೋದು. ಹಾಗಾಗಿ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಈ ಎಲ್ಲ ಬೆಳವಣಿಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಸದ್ಯ PSI ಪರಶುರಾಮ್ ಅವರ ಸಾವಿಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ. ಶ್ರುತಿ, ಯಾದಗಿರಿ PSI ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲೇ ಬೀಡುಬಿಟ್ಟು ಕಳೆದ 4 ದಿನಗಳಿಂದ CID ಅಧಿಕಾರಿಗಳು ತೀವ್ರ ತಪಾಸಣೆಯನ್ನು ಸಹ ನಡೆಸ್ತಾ ಇರುವಂತದ್ದು. ಅಂತಂದ್ರೆ ನಿನ್ನೆ ಒಂದು ಸ್ಥಳ ಮಹಜರನ್ನ ನಡೆಸಿದ್ರು. ಈ ಸ್ಥಳ ಮಹಜರು ಸಂದರ್ಭದಲ್ಲಿ PSI ಪರಶುರಾಮ್ ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ದಾಖಲೆ ಮತ್ತು ಸಾಕ್ಷ್ಯಗಳು ಸಹ CID ಕೈ ಸೇರಿರುವಂತದ್ದು. ಅಂತಂದ್ರೆ ಪರಶುರಾಮ್ ಈ ಒಂದು ಪೋಸ್ಟಿಂಗ್ಗೆ ಸಂಬಂಧಪಟ್ಟಂತೆ 15 ಲಕ್ಷ ರೂಪಾಯಿ ಹಣವನ್ನ ಹೊಂದಿಸಿದ್ರು. ಆದ್ರೆ ಈ ಒಂದು ಕೊನೆ ಗಳಿಗೆಯಲ್ಲಿ ಪೋಸ್ಟಿಂಗ್ ಅವರಿಗೆ ಮಿಸ್ ಆಗಿರೋ ಕಾರಣಕ್ಕಾಗಿ ಕಾನೂನು ಯಾದಗಿರಿ ನಗರದ ಕಾನೂನು ಸುವ್ಯವಸ್ಥೆ PSI ಗಾಗಿ ಒಂದು ಹಣವನ್ನು ಹೊಂದಾಣಿಕೆ ಮಾಡಿದ್ರು. ಆದ್ರೆ PSI ಮಿಸ್ ಆಗಿ ಅವನಿಗೆ CN ಠಾಣೆಗೆ ವರ್ಗಾವಣೆ ಆದ ಕಾರಣಕ್ಕಾಗಿ ಅವತ್ತು ಸಾಯುವ ದಿನ ಅಂತಂದ್ರೆ ಮಧ್ಯಾಹ್ನ 1 ಗಂಟೆಗೆ ಹೋಗಿ ಎಸ್ ಬ್ಯಾಂಕ್ ನಲ್ಲಿ ಒಂದು 6 ಲಕ್ಷ ಹಣವನ್ನ ಬ್ಯಾಂಕ್ಗೆ ಜಮಾ ಮಾಡ್ತಾರೆ. ಅದಾದ ಬಳಿಕ ಮನೆಯಲ್ಲಿರುವಂತಹ 65,000 ಹಣವನ್ನ ಪತ್ನಿಗೆ ಹೆರಿಗೆಗೆ ಕೊಟ್ಟು ಪತ್ನಿಯನ್ನ ತವರು ಮನೆ ರಾಯಚೂರಿಗೆ ಕಳಿಸ್ತಾರೆ. ಅದಾದ ಬಳಿಕ ಈ ಮನೆಯಲ್ಲಿರುವಂತಹ 7,35,000 ಹಣ CID ಕೈಗೆ ನಿನ್ನೆ ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಅವರು ಕೊಟ್ಟಿರುವಂತಹ ಖಾಲಿ ಲೆಟರ್ ಹೆಡ್ ಸಹ ಈಗ CID ಕೈಗೆ ಸಿಕ್ಕಿರುವಂತದ್ದು. ಈ ಎಲ್ಲ ಸಾಕ್ಷ್ಯಗಳನ್ನ ನಿನ್ನೆ CID ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡು ಮುಂದಿನ ವಿಚಾರಣೆಗಾಗಿ ತೆರಳಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳಂತಂದ್ರೆ PSI ಪರಶುರಾಮ್ ಮೃತಪಟ್ಟಂತ ಸಂದರ್ಭದಲ್ಲಿ ಬಿದ್ದಿರುವಂತಹ ರಕ್ತದ ಕಲೆ ಆಗಿರ್ಬೋದು, ಅವರು ಬಳಸ್ತಿರುವಂತಹ ಗನ್ ಮತ್ತು ವಾಕಿ ಟಾಕಿ ಎಲ್ಲವನ್ನು ಪಡೆದುಕೊಂಡು ಹೋದಂತಹ CID ಅಧಿಕಾರಿಗಳು ಎಲ್ಲವನ್ನ FSL ಗೆ ರವಾನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನು ಕೆಲವೊಂದಿಷ್ಟು ಈ ಒಂದು ಪರಶುರಾಮ್ ಬಳಸ್ತಿರುವಂತಹ 2 ಮೊಬೈಲ್ಗಳನ್ನು ಸಹ CID ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂತಂದ್ರೆ PSI ಪರಶುರಾಮ್ ಮೊಬೈಲ್ ನಲ್ಲಿ ಪ್ರತಿಯೊಂದು ಕಾಲ್ಗಳು ಸಹ ರೆಕಾರ್ಡ್ ಆಗ್ತಿದ್ವು. ಹೀಗಾಗಿ ಈ ಒಂದು ಮೊಬೈಲ್ ನಲ್ಲಿ ಕೆಲವೊಂದಿಷ್ಟು ಕಾಲ್ ರೆಕಾರ್ಡ್ಗಳಿದಾವೆ ಅನ್ನುವಂತಹ ಮಾಹಿತಿ ಸಹ ಪರಶುರಾಮ್ನ ಆಪ್ತ ಮೂಲಗಳಿಂದ ಸಹ ನಮಗೆ ಲಭ್ಯವಾಗ್ತಾ ಇರುವಂತಂದ್ರೆ ಈ ಒಂದು ಮೊಬೈಲ್ ನಲ್ಲಿ ಕೆಲವೊಂದಿಷ್ಟು ಆಡಿಯೋಗಳಿದಾವೆ. ಆ ಆಡಿಯೋಗಳು ಸಹ ಸಿಗಬಹುದು. ದಾಸನ ರಿಲೀಸ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡಿದ್ದಾಯ್ತು, ಶಕ್ತಿ ದೇವತೆಗಳ ಪೂಜೆ ಪುನಸ್ಕಾರ ಮಾಡಿದ್ದಾಯ್ತು. ಇದೀಗ ದರ್ಶನ್ ಅತ್ಯಾಪ್ತರು ಕೂಡ ಮತ್ತೊಂದು ಪ್ಲಾನ್ ಮಾಡಿದ್ದಾರೆ. ಏನದು ನೋಡೋಣ. ಕಾಟೇರನನ್ನ ಬಿಡಿಸೋಕೆ ನಡೀತಿದೆ ಹೊಸ ಪ್ಲಾನ್. ದರ್ಶನ್ ಅತ್ಯಾಪ್ತರಿಂದ ಕಾನೂನು ಹೋರಾಟಕ್ಕೆ ಸಜ್ಜು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದಾಸ ಕಂಗಾಲಾಗಿ ಹೋಗಿದ್ದಾನೆ. ಯಾವಾಗಾದ್ರೂ ಹೊರಗೆ ಬರ್ತೀನಿ ಅಂತ ಪರದಾಡ್ತಿದ್ದಾನೆ. ಹೆತ್ತ ಪತ್ನಿ ವಿಜಯಲಕ್ಷ್ಮಿ ಕೂಡ ಪತಿಗಾಗಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಆದ್ರೀಗ ದರ್ಶನ್ ಬಿಡಿಸೋಕೆ ಹೊಸ ಪ್ಲಾನ್ ಮಾಡಲಾಗಿದೆಯಂತೆ. ಲೀಗಲ್ ಆಗಿಯೇ ಹೊರತರೋಕೆ ದಾಸನ ಕಡೆಯವರ ಟೀಮ್ ವರ್ಕ್ ಮಾಡ್ತಿದೆಯಂತೆ. ಜಾಮೀನು ಅರ್ಜಿ ಹಾಕುವ ಮುಂಚೆಗೆ ಲೀಗಲ್ ಆಗಿ ಸ್ಟ್ರಾಂಗ್ ಆಗಲು ಸಜ್ಜಾಗಿದ್ದಾರೆ. ಪೊಲೀಸರಿಗೆ ಸಿಕ್ಕ ಸಾಕ್ಷ್ಯಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರಂತೆ. ಎಲ್ಲಿವರೆಗೆ ದಾಸನ ವಿರುದ್ಧ ಏನೆಲ್ಲ ಸಾಕ್ಷಿಗಳು ಸಿಕ್ಕಿವೆ, ಅವೆಲ್ಲ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದರ ಪರಿಶೀಲನೆಗೆ ಮುಂದಾಗಿದ್ದಾರಂತೆ. ಈ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ಈವರೆಗೆ ಕೋರ್ಟ್ಗೆ ಸಲ್ಲಿಕೆಯಾಗಿರುವ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ದಾಸನ ಕಡೆಯವರು ಕಲೆಕ್ಟ್ ಮಾಡಿದ್ದಾರೆ. ಅಲ್ಲದೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಿಂದ ಹಿಡಿದು ಜೈಲು ಅವಧಿ ವಿಸ್ತರಣೆವರೆಗೆ ಸಲ್ಲಿಸಿರುವ ರಿಮ್ಯಾಂಡ್ ಅರ್ಜಿ ಸಂಗ್ರಹಿಸಿದ್ದಾರೆ. ಎಲ್ಲ ಅರ್ಜಿಗಳನ್ನು ಪಿನ್ ಟು ಪಿನ್ ಓದಿ ಮಾಹಿತಿ ಕಲೆ ಹಾಕಿದ್ದಾರೆ. ಸದ್ಯ ದರ್ಶನ್ ವಿರುದ್ಧ ಸಿಕ್ಕಿರೋ ಸಾಕ್ಷಿಗಳು ಏನು, ಪೊಲೀಸರು ಏನೆಲ್ಲ ಸಾಕ್ಷಿಗಳನ್ನ ಪರಿಗಣಿಸಿದ್ದಾರೆ,
ಎಲ್ಲ ಮಾಹಿತಿಯನ್ನ ದರ್ಶನ್ ಕಡೆಯವರು ಸಂಗ್ರಹಿಸಿ ಈಗಿನಿಂದಲೇ ಕಾನೂನು ರೀತಿಯ ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಈ ಲೀಗಲ್ ಫೈಟ್, ಏನೆಲ್ಲ ಅಂಶಗಳು ಇರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಪರ ಕೆಲ ಮಾಹಿತಿಯನ್ನ ಸಂಗ್ರಹಿಸುತ್ತಿದ್ದಾರಂತೆ ಆಪ್ತರು. ಈಗಾಗಲೇ ಕೊಲೆ ಕೇಸ್ ಸಂಬಂಧ ಸಾಕ್ಷ್ಯವನ್ನ ಸಂಗ್ರಹಿಸಿದೆ ಖಾಕಿ. ಏನೆಲ್ಲ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು, ಯಾವುದೆಲ್ಲ ಕಂಟಕ ಆಗಬಹುದು, ನಾವು ಯಾವ ರೀತಿ ಅದಕ್ಕೆ ಸಂಬಂಧಪಟ್ಟಂತೆ ವಾದ ಮಂಡನೆ ಮಾಡಬಹುದು, ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ದಾರಂತೆ. ದರ್ಶನ್ ವಿರುದ್ಧ ಏನೆಲ್ಲ ಸಾಕ್ಷ್ಯಗಳು ಸಿಕ್ಕಿದೆ ಇಲ್ಲಿ ತನಕ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಅವೆಲ್ಲ ಎಷ್ಟು ಸತ್ಯ ಅನ್ನೋ ಪರಿಶೀಲನೆಗೂ ಕೂಡ ಮುಂದಾಗ್ತಾರಂತೆ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಮತ್ತೊಂದು ಕಡೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಕೂಡ ಕಲೆಕ್ಟ್ ಮಾಡಿಕೊಂಡಿದೆ ತಂಡ. ಎಲ್ಲ ಅರ್ಜಿಗಳನ್ನ ಪಿನ್ ಟು ಪಿನ್ ಓದಿ ಮಾಹಿತಿನ ಕಲೆ ಹಾಕಲಾಗ್ತಾ ಇದೆ. ಯಾವ ರೀತಿ ಲೀಗಲ್ ಫೈಟ್ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲ ಪ್ರಿಪ್ರೇಷನ್ ಕೂಡ ಆಗ್ತಾ ಇದೆ. ದರ್ಶನ್ ವಿರುದ್ಧ ಸಿಕ್ಕಿರೋ ಸಾಕ್ಷ್ಯಗಳು ಏನು, ಯಾರೆಲ್ಲ ಸಾಕ್ಷಿ ಹೇಳಿದ್ದಾರೆ, ಅದೆಲ್ಲವೂ ಕೂಡ ಪರಿಶೀಲನೆ ಆಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಎಲ್ಲದರ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಬಹಳ ಕುತೂಹಲ ಇರೋದು ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅವರೇ ಭಾಗಿಯಾಗಿದ್ರು ಅನ್ನೋ ಕಾರಣಕ್ಕೆ ಪ್ರತ್ಯಕ್ಷ ಪರೋಕ್ಷ ಎಲ್ಲಾ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಹಾಗಾಗಿ ಈ ಕಡೆ ಲೀಗಲ್ ಫೈಟ್ ಹೇಗಿರುತ್ತೆ ಅಂತ ದರ್ಶನ್ ಪರವಾಗಿ. ಶ್ರುತಿ, ಏನು ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಒಂದು ಕಾನೂನು ಹೋರಾಟ ಮಾಡಬೇಕು, ನಟ ದರ್ಶನ್ ಅವರನ್ನ ಜೈಲಿನಿಂದ ಹೊರಗಡೆ ತರಬೇಕಾದ್ರೆ, ನಾವು ಜಾಮೀನನ್ನು ಪಡೆದುಕೊಳ್ಬೇಕಾದ್ರೆ ಯಾವ ರೀತಿ, ಯಾಕಂತಂದ್ರೆ ಈಗಾಗಲೇ ಪ್ರತಿ 15 ದಿನಕ್ಕೊಮ್ಮೆ ಏನು ಪೊಲೀಸರಿಂದ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ. ಜೊತೆಗೆ ಯಾವೆಲ್ಲ ಒಂದು ಅಂಶಗಳನ್ನು ಪೊಲೀಸರು ತನಿಖೆಯಲ್ಲಿ ಪತ್ತೆ ಹಚ್ಚಿದ್ದಾರೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಮಟ್ಟಿಗೆ ಉಲ್ಲೇಖ ಆಗ್ತಾ ಇದೆ ಆ ರಿಮ್ಯಾಂಡ್ ಅರ್ಜಿಯಲ್ಲಿ. ಇವುಗಳನ್ನು ಸಂಗ್ರಹಿಸಿ ಇವುಗಳನ್ನು ಯಾವ ರೀತಿ ಕೌಂಟರ್ ಮಾಡ್ಬೋದು, ಈ ಸಾಕ್ಷ್ಯಗಳು ನ್ಯಾಯಾಲಯದಲ್ಲಿ ಎಷ್ಟರ ಮಟ್ಟಿಗೆ ಸ್ಟೆಬಿಲಿಟಿಯನ್ನು ಹೊಂದಿದ್ದಾವೆ, ಇವು ಎಲ್ಲ ಅಂಶಗಳನ್ನು ಇಟ್ಕೊಂಡು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಲೇ ಅದಕ್ಕೆ ಒಂದು ಪ್ರೀ ಪ್ಲಾನ್ ಮಾಡಿಕೊಂಡ್ರೆ ನಾಳೆ ದಿನ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದಾಗ ಇದನ್ನ ನೀಟಾಗಿ ಹ್ಯಾಂಡಲ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ಲೀಗಲ್ ಟೀಮ್ ಜೊತೆ ಒಂದು ಇರ್ತಕ್ಕಂಥ ಸಾಕ್ಷ್ಯಗಳನ್ನು ಅದನ್ನು ಕೌಂಟರ್ ಮಾಡೋಕ್ಕೆ ಬೇಕಾದಂಥ ಯಾವ ರೀತಿ ಕೌಂಟರ್ ಮಾಡ್ಬೋದು ಕಾನೂನಿನ ಅಂಶಗಳ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಶ್ರುತಿ, ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಗಮನಿಸ್ತಾ ಇದ್ವಿ, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹಲವು ಸಾಕ್ಷ್ಯಗಳು ಆಲ್ರೆಡಿ ಪೊಲೀಸರು ಕಲೆ ಹಾಕಿದ್ದಾರೆ. ಬಟ್ ಈಗ ದರ್ಶನ್ ಹೊರತರಬೇಕಾದ್ರೆ ನಾವು ಯಾವ ರೀತಿ ಲೀಗಲ್ ಫೈಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಪರ ವಕೀಲರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರಿಗೆ ಮತ್ತೊಂದು ಪ್ರಬಲ ಸಾಕ್ಷ್ಯ ಸಿಕ್ಕಿದೆ. ಇದು ಡಿ ಗ್ಯಾಂಗ್ಗೆ ಮತ್ತಷ್ಟು ಕಂಟಕವಾಗಲಿದೆ. ಹಾಗಾದರೆ ಕಾಕಿಗೆ ಸಿಕ್ಕ ಆ ಸಾಕ್ಷ್ಯ ಏನು, ಇಲ್ಲಿದೆ ನೋಡಿ ರಿಪೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಕಾಟೇರನ ಬಟ್ಟೆ ಮತ್ತು ರಕ್ತದ ಕಲೆಗಳು.